ನಮಸ್ಕಾರ ಫ್ರೆಂಡ್ಸ್, ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ತುಂಬ ಟ್ರೋಲ್ ಪೇಜಸ್ಗಳನ್ನು ಫಾಲೋ ಮಾಡ್ತಾ ಇರ್ತೀರಾ. ಅವ್ರು ಹಾಕೋ ಮೇಮ್ಸ್ಗಳನ್ನು ನೋಡಿರ್ತೀರಾ, ಲೈಕ್ ಮಾಡಿರ್ತೀರಾ. ನಿಮಗೂ ಕೂಡ ಆ ರೀತಿ ಮೇಮ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು, ನೀವು ಕೂಡ ಒಂದು ಟ್ರೋಲ್ ಪೇಜನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಸೊ ಫ್ರೆಂಡ್ಸ್, ನಾನು ನಿಮ್ಮ ಅಕ್ಷಯ್, ನೀವು ನೋಡ್ತಾ ಇದ್ದೀರಾ ಟ್ರೂ ಟೆಕ್. ಬನ್ನಿ ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಬೇಕಾಗತ್ತೆ. ಪ್ಲೇಸ್ಟೋರಲ್ಲಿ ಮೇಮ್ಸ್ ಜನರೇಟರ್ ಅಂತ ಟೈಪ್ ಮಾಡಬೇಕಾಗತ್ತೆ. ಮೇಮ್ಸ್ ಜನರೇಟರ್. ನಿಮಗೆ ಇಲ್ಲೊಂದು ಆ್ಯಪ್ ಕಾಣಿಸುತ್ತೆ, ಮೇಮ್ಸ್ ಜನರೇಟರ್ ಕ್ರಿಯೇಟ್ ಫನ್ನಿ ಮೇಮ್ಸ್ ಅಂತ. ಈ ಆ್ಯಪನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಈ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ, ನಂತರ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡುವಾಗ ಇದಕ್ಕೆ 4.4 ರೇಟಿಂಗ್ಸ್ ಇದೆ, 1000 ಡೌನ್ಲೋಡ್ ಕೂಡ ಇದೆ. ಸೊ ನಾನೀಗ ನಿಮಗೀಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ವೆಲ್ಕಮ್ ಸ್ಕ್ರೀನ್ ಈ ಥರದ ಒಂದು ಬ್ಲೂ ಸ್ಕ್ರೀನ್ ಕಾಣಲಿಕ್ಕೆ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಲ್ಲಿ ತುಂಬ ಇಮೇಜಸ್ಗಳು ಕಾಣಲಿಕ್ಕೆ ಸಿಗುತ್ತೆ. ಹ್ಯೂಮನ್ಸಲ್ಲಿ ತುಂಬ ಈ ಥರದ ಇಮೇಜಸ್ ಇದೆ. ಇಲ್ಲಿ ಅನಿಮಲ್ಸ್ ಅಂತ ಇದೆ. ಇಲ್ಲಿ ಕೂಡ ನೀವು ನಿಮ್ಮ ಮೇಮ್ಸನ್ನು ಕ್ರಿಯೇಟ್ ಮಾಡ್ಬೋದು. ಕಾರ್ಟೂನ್ಸ್ ಕ್ಯಾರೆಕ್ಟರ್ಗಳು ಇಲ್ಲಿ ನಿಮ್ಗೆ ಕಾಣಲಿಕ್ಕೆ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ರೇಜ್ ಕ್ಯಾರೆಕ್ಟರ್ಗಳು ಇದೆ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಹ್ಯೂಮನ್ಸ್ ಕ್ಯಾರೆಕ್ಟರ್ಗಳಿದೆ. ಅಲ್ಲದೆ ನೀವು ನಿಮ್ಮ ಗ್ಯಾಲರಿಯಲ್ಲಿ ಇರುವ ಇಮೇಜಸ್ಗಳನ್ನು ಯೂಸ್ ಮಾಡಿ ಕೂಡ ನೀವು ನಿಮ್ಮ ಮೇಮ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಈಗ ಒಂದು ಮೇಮನ್ನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವೊಂದು ಇಮೇಜನ್ನು ಪಿಕ್ ಮಾಡಬೇಕಾಗತ್ತೆ. ನಾನೀಗ ಈ ಇಮೇಜನ್ನು ಪಿಕ್ ಮಾಡ್ತೀನಿ. ಸೊ ಇಲ್ಲಿ ಟಾಪ್ ಕ್ಯಾಪ್ಷನ್ ಅಂತ ಒಂದು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಟಾಪ್ ಕ್ಯಾಪ್ಷನ್ ಅಂತಂದರೆ ನೀವು ಏನು ಟೈಪ್ ಮಾಡ್ತೀರಾ, ನೀವು ಏನು ಸೆಂಟೆನ್ಸನ್ನು ಟೈಪ್ ಮಾಡ್ತೀರಾ ಅದು ನಿಮ್ಮ ಇಮೇಜ್ನ ಟಾಪಲ್ಲಿ ಬರುತ್ತೆ. ಸೊ ನಾನೀಗ ಒಂದು ಮೇಮನ್ನು ಟೈಪ್ ಮಾಡ್ತೀನಿ. ವೆನ್ ಮೈ ಡ್ಯಾಡ್ ಆಸ್ಕ್ಸ್ ಮೈ ಫೋನ್. ನಂತರ ಇಲ್ಲಿ ನಾನು ನನ್ನ ಇನ್ನೊಂದು ಸೆಂಟೆನ್ಸ್ ನನ್ನ ಇಮೇಜ್ನ ಬಾಟಮ್ ಬರಲಿಕ್ಕೆ ಇಚ್ಛಿಸ್ತೀನಿ. ಸೊ ಇಲ್ಲಿ ಈಗ ನಾನೀಗ ಬಾಟಮ್ ಕ್ಯಾಪ್ಷನಲ್ಲಿ ಬರಿತೀನಿ, ಮೈ ರಿಯಾಕ್ಷನ್. ಓಕೆ, ನಂತರ ನೀವು ಇಲ್ಲಿ ಬ್ಯಾಕ್ ಬಂದರೆ ನೀವಿಲ್ಲಿ ನೋಡ್ಬೋದು, ಸೇಮ್ ಒಂದು ದಿಟ್ಟ ಒಂದು ಮೇಮಲ್ಲಿ ಹೇಗೆ ಸೆಂಟೆನ್ಸ್ಗಳು ಇರ್ತವೆ ಅದೇ ರೀತಿ ಇಲ್ಲಿ ಮೇಮ್ಸಲ್ಲಿ ಈ ಆ್ಯಪ್ ಮುಖಾಂತರ ನೀವು ಮೇಮ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಒಂದು ಆರೆಂಜ್ ಕಲರ್ ಒಂದು ಆಪ್ಷನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಎಡಿಟ್ ಆಪ್ಷನ್. ಆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೋಡಿ ಟೆಕ್ಸ್ಟ್ ಸೈಜ್ ಅಂತ ಇದೆ. ನೀವು ನಿಮ್ಮ ಈ ಟೆಕ್ಸ್ಟಿನ ಸೈಜನ್ನು ಕೂಡ ಜಾಸ್ತಿ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಮತ್ತು ನಿಮ್ಮ ಈ ಲೆಟರ್ಸ್ಗಳು ಎಲ್ಲ ಕ್ಯಾಪ್ಸಲ್ಲಿ ಬೇಕಾದರೆ ಇಲ್ಲಿ ಆಲ್ ಕ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಫ್ ಮಾಡಿದರೆ ಎಲ್ಲ ಸ್ಮಾಲ್ ಲೆಟರ್ಸಲ್ಲಿ ಬರುತ್ತೆ. ನಿಮ್ಮ ಇಮೇಜನ್ನು ಕೂಡ ಇಲ್ಲಿ ರೊಟೇಟ್ ಮಾಡ್ಬೋದು, ಇಲ್ಲಿ ರೊಟೇಟ್ ಆಪ್ಷನ್ ಮುಖಾಂತರ. ಮತ್ತು ಇಲ್ಲಿ ಟೆಕ್ಸ್ಟ್ ಕಲರ್ ಅಂತ ಇದೆ, ನಿಮ್ಮ ಇಮೇಜಿನ ಟೆಕ್ಸ್ಟ್ ಕಲರ್ನ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಬೋದು. ನಂತರ ಇಲ್ಲಿ ಟೆಕ್ಸ್ಟ್ ಬಾರ್ಡರ್ ಕಲರ್ ಅಂತ ಇದೆ. ನಾನು ಬಾರ್ಡರ್ ಕಲರನ್ನು ಬ್ಲ್ಯಾಕ್ ಆಗಿ ನಾನಿಲ್ಲಿ ಮಾಡ್ತೀನಿ. ನೀವು ನಿಮ್ಗೆ ಇಷ್ಟ ಬಂದ ಕಲರಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ನೋಡಿ ಇಲ್ಲಿ ಫಾಂಟ್ ಅಂತ ಒಂದಿದೆ. ನೋಡಿ ಇಲ್ಲಿ ತುಂಬ ಫಾಂಟ್ ಇದೆ. ನೋಡಿ ನಾನೀಗ ಒಂದು ಫಾಂಟನ್ನು ನಾನೀಗ ಚೂಸ್ ಮಾಡಿದೆ. ನೋಡಿ ಈ ಥರ ನೀವು ಕೂಡ ಒಂದು ಮೇಮನ್ನು ಈಸಿಯಾಗಿ ಈ ಆ್ಯಪ್ ಮುಖಾಂತರ ಕ್ರಿಯೇಟ್ ಮಾಡ್ಬೋದು. ಒಮ್ಮೆ ನೀವು ಇದನ್ನೆಲ್ಲ ಕ್ರಿಯೇಟ್ ಮಾಡಿದ ನಂತರ ನಿಮಗಲ್ಲಿ ಮೇಲಲ್ಲಿ ನಿಮಗೆ ಟಾಪಲ್ಲಿ ಒಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ಸೇವ್ ಅಂತ. ಇದ್ರ ಮುಖಾಂತರ ನೀವು ಒಂದು ಕ್ರಿಯೇಟ್ ಮಾಡಿದ ಮೇಮ್ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಅಲ್ಲದೆ ನೀವು ಕೂಡ ಅದನ್ನು ಡೈರೆಕ್ಟಾಗಿ ಇಲ್ಲಿ ಸೇವ್ಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಕೂಡ ನೀವು ಇದನ್ನು ಆಕ್ಸೆಸ್ ಯೂಸ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ಇಲ್ಲಿ ಕೂಡ ಶೇರ್ ಕೂಡ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೀವೇ ನೋಡಿದಾಗೆ ನಾನೀಗ ಇಲ್ಲಿ ಎಷ್ಟು ಈಸಿಯಾಗಿ ಒಂದು ಅದ್ಭುತವಾದ ಒಂದು ಮೇಮನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವು ಕೂಡ ಒಂದು ಮೇಮ್ ಕ್ರಿಯೇಟರ್ ಆಗಿದ್ದರೆ ಈ ಆ್ಯಪ್ ನಿಮಗೆ ತುಂಬ ಉಪಕಾರಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಟ್ರೂ ಟೆಕ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ. ಜೈ ಹಿಂದ್, ಜೈ ಕರ್ನಾಟಕ.